ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಭಿನ್ನಮತಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಚಿಂತನೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಈಶ್ವರಪ್ಪ ಮುಂದುವರಿಸಲು ಆಲೋಚನೆ. ಡಿಸಿಎಂ ಸ್ಥಾನಕ್ಕೂ ಶೀಘ್ರವೇ ರಾಜೀನಾಮೆ. ವಿಧಾನಸಭೆ ಅಭ್ಯರ್ಥಿಗಳ ಪಟ್ಟಿ ಸಿದ್ಧತೆಯಲ್ಲಿ ಕಾಂಗ್ರೆಸ್. ಹೈಕಮಾಂಡ್ ಹೇಳಬೇಕಿದೆ ಆಕಾಂಕ್ಷಿಗಳ ಲಿಸ್ಟ್ಗೆ ಎಸ್. ಏಕಾಂಗಿ ಹೋರಾಟದ ಹುಮ್ಮಸ್ಸಿನಲ್ಲಿ ಜೆಡಿಎಸ್. ನಾವು ಬೇಡ್ತಾ ಇಲ್ಲ ಕೇಂದ್ರದ ಮುಂದೆ ಭಿಕ್ಷೆ. ಬಿಹಾರಕ್ಕೆ ಬೇಕಿದೆ ವಿಶೇಷ ಸ್ಥಾನಮಾನದ ಶ್ರೀರಕ್ಷೆ. ಅಭಿವೃದ್ಧಿಯಲ್ಲಿ ನಾವೇನು ಕಡಿಮೆ ಅಂದ್ರು ನಿತೀಶ್ ಕುಮಾರ್. ಮೊಹಾಲಿ ಟೆಸ್ಟ್ನಲ್ಲಿ ಭಾರತದ ಸೂಪರ್ ಆಟ. ಆಸೀಸ್ಗೆ ಬೌಲರ್ಸ್ ನೀಡಿದ್ರು ಸಿಕ್ಕಾಪಟ್ಟೆ ಕಾಟ. ಸೋಲನ್ನು ತಪ್ಪಿಸಿಕೊಳ್ಳೋದಕ್ಕೆ ಕ್ಲಾರ್ಕ್ ಪಡೆ ನಡೆಸಬೇಕಿದೆ ಭಾರೀ ಹೋರಾಟ. ಮೂವತ್ತೆಂಟನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಪುನೀತ್ ಫುಲ್ ಖುಷ್. ಅಭಿಮಾನಿಗಳಂತೂ ಫುಲ್ ಜೋಶ್. 50ನೇ ವಸಂತಕ್ಕೆ ಕಾಲಿಟ್ಟ ನವರಸ ನಾಯಕ ಜಗ್ಗೇಶ್. ವೀಕ್ಷಕರ, ಇದೀಗ ಬಂದ ಸುದ್ದಿ. ಗನ್ಮ್ಯಾನ್ನ ಅಚಾತುರ್ಯದಿಂದಾಗಿ ಶಾಸಕರಿಗೆ ಗುಂಡು ತಗುಲಿ ಗಾಯಗೊಂಡ ಘಟನೆ ಗದಗದ ರೋಣ ತಾಲೂಕಿನ ಮೆಣಸಿಗೆಯಲ್ಲಿ ನಡೆದಿದೆ. ನರಗುಂದ ಶಾಸಕ ಸಿಸಿ ಪಾಟೀಲ್ ಭುಜಕ್ಕೆ ಗಂಭೀರ ಗಾಯವಾಗಿದ್ದು ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗನ್ಮ್ಯಾನ್ನ ಅಚಾತುರ್ಯದಿಂದಾಗಿ ಶಾಸಕರಿಗೆ ಗುಂಡು ತಗುಲಿ ಗಾಯಗೊಂಡಿರುವಂಥ ಘಟನೆ ಗದಗದ ರೋಣ ತಾಲೂಕಿನ ಮೆಣಸಿಗೆಯಲ್ಲಿ ನಡೆದಿರುವಂಥದ್ದು. ನರಗುಂದ ಶಾಸಕ ಸಿಸಿ ಪಾಟೀಲ್ ಅವರ ಭುಜಕ್ಕೆ ಗಂಭೀರವಾಗಿ ಗಾಯ ಆಗಿದೆ. ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ. ಶಾಸಕರ ಗನ್ಮ್ಯಾನ್ನಿಂದ ನಿರೀಕ್ಷಿತವಾಗಿ ಗುಂಡು ಸಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ನೇರವಾಗಿ ಆ ಗುಂಡು ಶಾಸಕರ ಬಲಭುಜಕ್ಕೆ ತಗುಲಿದ್ದು ಗಂಭೀರವಾಗಿ ಗಾಯವಾಗಿದೆ. ಗದಗದ ನರಗುಂದ ಶಾಸಕ ಸಿಸಿ ಪಾಟೀಲ್. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ ಈಗ ದೂರವಾಣಿ ಸಂಪರ್ಕದಲ್ಲಿದೆ. ಪ್ರಸನ್ನ, ಎಷ್ಟೊತ್ತಿಗೆ ಘಟನೆ ನಡೀತು? ಈ ಘಟನೆ ನಡೆಯೋದಕ್ಕೆ ಪ್ರಮುಖವಾಗಿ ಏನು ಕಾರಣ ಅಲ್ಲಿ? ಸೊ ಈಗ ಶಾಸಕರು ಹೇಗಿದ್ದಾರೆ? ನಿಜ ಗುರುಪ್ರಸಾದ್, ಸಹಜವಾಗಿ ಈ ಒಂದು ಏನು ಗುಂಡಿನ ದಾಳಿ ಅಂತ ಏನು ಸುದ್ದಿ ಬರ್ತಿದ್ದಂಗೆ ತಡ ಸಾಕಷ್ಟು ಒಂದು ಏನು ಸಾರ್ವಜನಿಕ ವಲಯದಲ್ಲಿ ಮತ್ತು ಮಾಧ್ಯಮದಲ್ಲಿ ಸಾಕಷ್ಟು ಇದೊಂದು ಏನು ಆತಂಕ ಎಡೆ ಮಾಡಿಕೊಟ್ಟಿತ್ತು. ಯಾಕಂತಂದ್ರೆ ಸಹಜವಾಗಿ ಇವರು ನರಗುಂದ ಶಾಸಕ ಏನು ಸಿಸಿ ಪಾಟೀಲ್ ಅವರು ಆ ಭಾಗದ ಜನರಿಗೆ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಂತವ್ರು. ಆದ್ರೆ ಇಂತಹ ಸುದ್ದಿ ಕೇಳ್ತಿದ್ದಂಗೆ ಜನ ಸಾಕಷ್ಟು ಆತಂಕಕ್ಕೀಡಾಗಿದ್ರು. ಇಲ್ಲಿ ನಡೆದಂತ ಘಟನೆ ಎಷ್ಟೇ, ಇದು ಹೊಳೆ ಆಲೂರಿನಿಂದ ಇವರು ಪಕ್ಷದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮೆಣಸಿಗಿ ಗ್ರಾಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂತಹ ಗನ್ಮ್ಯಾನಿನ ಒಂದು ಅಚಾತುರ್ಯದಿಂದ ಏನು ಟ್ರಿಗರ್ ಕೈ ತಪ್ಪಿ ಟ್ರಿಗರ್ಗೆ ಕೈ ಏನು ಬೆರಳುತ್ತಾ ತಾಗಿದ್ರಿಂದ ಏನು ಗುಂಡು ಹಾರಿದೆ. ಒಂದು ಗುಂಡು ಹಾರಿದ್ರಿಂದ ಆ ಬಲಭುಜಕ್ಕೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಹೀಗಾಗಿ ಸದ್ಯದಲ್ಲಿ ಏನು ಇದು 10:30 10:40 ಸುಮಾರಿಗೆ ಈ ಒಂದು ಘಟನೆ ಸಂಭವಿಸಿದೆ. ತಕ್ಷಣ ಕಾರಿನ ಚಾಲಕ ಎಚ್ಚೆತ್ತು ಏನು ಗಂಭೀರವಾಗಿ ಗಾಯಗೊಂಡಂತಹ ಸಿಸಿ ಪಾಟೀಲ್ರನ್ನ ಹುಬ್ಬಳ್ಳಿಗೆ ಕರೆತಂದಿದ್ದಾರೆ. ಈಗಷ್ಟೇ ಅಂದ್ರೆ 11:40 ಸುಮಾರಿಗಷ್ಟೇ ಲೈಫ್ ಲೈನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯರು ಹೇಳುವ ಪ್ರಕಾರ ಇದು ಅಂತಹ ಏನು ರಕ್ತಸ್ರಾವ ಆಗಿದೆ, ತೀರಾ ಪ್ರಾಣ ಅಪಾಯಕ್ಕೆ ಯಾವುದೇ ಹಾನಿ ಆಗುವಂತದ್ದಲ್ಲ ಅನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಏನು ಗುಂಡಿನ ದಾಳಿ ಬಗ್ಗೆ ಸಾಕಷ್ಟು ಸಂಶಯಗಳು ಎಡೆ ಮಾಡಿಕೊಟ್ಟಿತ್ತು. ಇದು ಏನು ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅನ್ನೋಂಥದ್ದು ಊಹಾಪೋಹ ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದ್ರ ಬಗ್ಗೆ ಕೂಡ ಏನು ಸಿಸಿ ಪಾಟೀಲ್ ಅವರ ವಾಹನದಲ್ಲಿ ಬಂದಂತಹ ದ್ಯಾಮನಗೌಡ ಅನ್ನುವಂತಹ ಅವರ ಸಹಚರರು, ಅವರ ಬೆಂಬಲಿಗ ಒಬ್ಬರು ಅಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದು ಗನ್ಮ್ಯಾನಿನ ಏನು ಅಚಾತುರ್ಯದಿಂದ ನಡೆದಿರುವಂತದ್ದು, ಇದು ಯಾವುದೇ ದುಷ್ಕರ್ಮಿಗಳ ಒಂದು ದಾಳಿಯಿಂದಲ್ಲ ಅನ್ನೋಂಥದ್ದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಏನು ಸಿಸಿ ಪಾಟೀಲ್ ಅವರನ್ನ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ವೈದ್ಯರು. ಪ್ರಸನ್ನ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಇದೀಗ ಸಿಸಿ ಪಾಟೀಲ್ ಅವರ ಆಪ್ತ ಸಹಾಯಕರಾದಂತಹ ಶೆಟ್ಟಿ ದೂರವಾಣಿ ಸಂಪರ್ಕದಿದ್ದಾರೆ. ಶೆಟ್ಟಿ ಅವರ ಈ ಘಟನೆ ಹೇಗೆ ನಡೀತು? ಸರ್, ಅವರು ರೋನ್ ತಾಲೂಕು ಹೊಳೆಯಲ್ಲೂರು ಗ್ರಾಮಕ್ಕೆ ಒಂದು ಫಂಕ್ಷನ್ ಹೋಗಿದ್ರು. ಅದನ್ನ ಮುಗಿಸ್ಕೊಂಡ್ಬಿಟ್ಟು ಮೆಣಸಿಗೆ ಬರ್ತಾ ಇದ್ರು.
ಮೆಣಸಿಗೆ ಬರ್ತಾ ಇರೋ ಸಂದರ್ಭದಲ್ಲಿ ಗನ್ಮನ್ ನಿರ್ಲಕ್ಷ್ಯದಿಂದ ಈ ರೀತಿ ಒಂದು ಫೈರಿಂಗ್ ಆಯ್ತು. ಈಗ ಲೈಫ್ ಲೈನ್ ಹುಬ್ಳಿಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಔಟ್ ಆಫ್ ಡೇಂಜರ್ ಇದೆ. ಓಕೆ, ಗನ್ಮ್ಯಾನ್ ಯಾರು ಶೆಟ್ಟಿ ಅವರೇ? ಗನ್ಮ್ಯಾನ್ ಹೆಸರೇನು? ಮಂಜುನಾಥ್ ದಿಬ್ಬದಮನಿ ಅಂತ. ದಿಬ್ಬದಮನಿ ಅಂತ, ಮಂಜುನಾಥ್ ದಿಬ್ಬರ್ಮಣಿ ಅಂತ. ಸೊ ಅಂದ್ರೆ ಅವರು ಫುಲ್ಲಿ ಲೋಡೆಡ್ ಗನ್ ಇಟ್ಕೊಂಡಿದ್ರು ಅವ್ರ ಹತ್ರ? ಹಾ, ಲೋಡೆಡ್ ಗನ್ ಇತ್ತು. ಸ್ವಲ್ಪ ಏನೋ ಅಲ್ಲಿ ಸಮಸ್ಯೆ ಆಗಿರ್ಬೇಕು, ಹಿಂಗಾಗಿ ಅವರು ಇದು ಮಾಡ್ಲಿಕ್ಕೆ ಸ್ವಲ್ಪ ಹೊಟ್ಟಿಗೆ ತಾಗಿ ಬಲಭುಜಕ್ಕೆ ಸ್ವಲ್ಪ ತಾಗಿತ್ತು. ಓಕೆ, ದೇಹದ ಯಾವ ಭಾಗಕ್ಕೆ ತಾಕಿರುವಂತದ್ದು ಪ್ರಮುಖವಾಗಿ ಅವ್ರಿಗೆ? ಭುಜಕ್ಕೆ ಸರ್, ಭುಜಕ್ಕೆ ತಾಗಿದೆ. ಈಗ ಹೇಗಿದ್ದಾರೆ ಸಿ ಸಿ ಪಾಟೀಲ್ರು? ಈಗ ಚೆನ್ನಾಗಿದ್ದಾರೆ ಸರ್, ಸದ್ಯಕ್ಕೆ ಚೆನ್ನಾಗಿದ್ದಾರೆ. ಲೈಫ್ ಲೈನ್ ಹುಬ್ಳಿಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟರ್ ಏನ್ ಹೇಳ್ತಾರೆ ಶೆಟ್ಟಿ ಅವರೇ? ಸರ್, ಇವಾಗ ಒಳಗಡೆ ಈಗ ಜಸ್ಟ್ ಇಂಟರ್ವ್ಯೂ ತಗೊಂಡು ಹೋಗಿದ್ದಾರೆ. ಔಟ್ ಆಫ್ ಡೇಂಜರ್ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಹೊಳೆ ಆಲೂರಿಂದ ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರ ನೂಕು ನುಗ್ಲೇನಾದ್ರೂ ನಡೀತಾ ಮೆಣಸಿಗಿನಲ್ಲಿ? ಅದು ಅಂತದೇನೋ ಸಂದರ್ಭ ಬಂದಿದ್ದಿಲ್ಲ ಸರ್. ಅದು ಅದ್ಯಾವುದೋ ಒಂದು ಇದ್ರಿಂದ ಗನ್ಮನ್ ನಿರ್ಲಕ್ಷ್ಯದಿಂದ ಇದಾಗಿದ್ದು. ಓಕೆ ಓಕೆ, ಅಂದ್ರೆ ದುಷ್ಕರ್ಮಿಗಳು ಯಾರು ಈ ರೀತಿ ಮಾಡಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಅಂತದೇನು ಇವಾಗ ಮಾಹಿತಿ ಸಿಕ್ಕಿಲ್ಲ ರೀ. ಈಗ ಗನ್ಮನ್ ಇಂತ್ರ ಈಗ ನೀವೊಂದು ನ್ಯೂಸ್ ನಲ್ಲಿಯೂ ಅದೇ ತರ ಬಂದಿತ್ತು. ದುಷ್ಕರ್ಮಿಗಳಿಂದ ಏನು ಮಾಹಿತಿ ಸಿಕ್ಕಿಲ್ಲ. ಓಕೆ, ಸುಮಾರು ಎಷ್ಟು ದೂರದಿಂದ ಇರೋ ಟ್ರಿಗರ್ ಅಂದ್ರೆ ಗುಂಡು ಹಾರಿರುವಂತದ್ದು? ಅದು ಸುಮಾರು ಒಂದು ಸರಿಯಾಗಿ ಇದು ಮೆಜರ್ಮೆಂಟ್ ಸಿಗಲ್ಲ ಸರ್. ನಾನು ಈ ಕಡೆ ಇದ್ದೆ, ಹೊರಗಡೆ ಇದ್ದೆ. ಹೌದಾ? ನೀವು ಸಿ ಸಿ ಪಾಟೀಲ್ ಅವ್ರ ಜೊತೆಲಿ ಇರ್ಲಿಲ್ವಾ? ಇಲ್ಲ ಸರ್, ನಾನು ಈಗ ಹೋಗ್ತಾ ಇದ್ದೇನೆ ಸರ್, ಲೈಫ್ ಲೈನ್ ಹೋಗ್ತಾ ಇದ್ದೇನೆ ಸರ್. ಅವರು ಅಲ್ಲಿ ಮೆಣಸಿಗೆ ಹೋಗಿದ್ರು. ಅಲ್ಲಿ ಈಗ ಜಸ್ಟ್ ಎಂಟ್ರೆನ್ಸ್ ಆಗ್ತಾ ಇದೆ. ಅಲ್ಲಿ ಬೇಕಾದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಸರ್. ಓಕೆ, ಇವತ್ತು ಏನೇನು ಒಟ್ಟಾರೆ ಅವರ ಕಾರ್ಯಕ್ರಮಗಳು ಏನೇನಿತ್ತು ಸಿ ಸಿ ಪಾಟೀಲ್ ಅವ್ರದ್ದು? ಇವತ್ತು ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಇತ್ತು ಸರ್. ಸುಮಾರು ಒಂದು 2-3 ಹಳ್ಳಿಯಲ್ಲಿ ಇದ್ವು. ಆಲೂರು ಮುಗಿಸ್ಕೊಂಡು ಮೆಣಸಿಗೆ ಹೊರಡ್ತಾ ಇದ್ರು. ಮೆಣಸಿಗೆ ಹೋಗೋ ದಾರಿಯಲ್ಲಿ ಈ ತರ ದುರ್ಘಟನೆ ನಡೀತು. ಎಷ್ಟೊತ್ತಲ್ಲಿ ಆಗಿರುವಂತದ್ದು ಘಟನೆ ಇದು? ಸುಮಾರು 9:45, 9:55. ಯಾರಿದ್ರು ಅವ್ರ ಜೊತೆನೆಲ್ಲ ಆ ಟೈಮಲ್ಲಿ? ಆ ಟೈಮ್ನಲ್ಲಿ ಗನ್ಮನ್ನು ಮತ್ತು ಇವರು SB ಕರಿಗೌಡರು ಇದ್ರು ಸರ್, ಡ್ರೈವರು. ಓಕೆ, ನೀವು ಈಗ ಪ್ರೆಸೆಂಟ್ ಎಲ್ಲಿದ್ದೀರಾ ನೀವು? ಸರ್, ಇವಾಗ ನಾ ಜಸ್ಟ್ ಈಗ ಹುಬ್ಳಿ ಎಂಟ್ರೆನ್ಸ್ ಆಗಿದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಶೆಟ್ಟಿ ಅವರೇ. ತಾವು ಇಷ್ಟೊತ್ತು ಸುವರ್ಣ ಜೊತೆ ಮಾತಾಡಿದ್ದೀವಿ. ಇದೀಗ ಸ್ಥಳೀಯ ವರದಿಗಾರರಾದಂಥ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಅವರು, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ತಾವಲ್ಲಿದ್ರ, ಒಟ್ಟಾರೆ ಏನೇನಾಗಿದೆ ಅಲ್ಲಿ? ಗುರುಪ್ರಸಾದ್, ಇಲ್ಲಿ ನಾನು ಘಟನೆ ಸಂದರ್ಭದಲ್ಲಿ ನಾನಿಲ್ಲ. ಆದ್ರೆ ಘಟನೆ ಇದು 9:15 ನಂತರ ಸಿ ಸಿ ಪಾಟೀಲ್ರು ಹೊಳೆಯಾಲೂರಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಮೆಣಸಿಗೆ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಈ ಕಾರ್ಯಕ್ರಮ ಪೂರ್ವದಲ್ಲಿ ಸ್ವಲ್ಪ ಮಟ್ಟಿನ ಗೊಂದಲ ಮೆಣಸಿಗೆಯಲ್ಲಿ ಉಂಟಾಗಿತ್ತು ಅನ್ನುವಂತಹ ಒಂದು ಮಾಹಿತಿ ನಮಗೆ ಈ ಮೊದಲು ಲಭ್ಯ ಆಗುತ್ತೆ. ಕಾರ್ಯಕ್ರಮ ಮುಗಿಸ್ಕೊಂಡು ಸಿ ಸಿ ಪಾಟೀಲ್ರು ಮೆಣಸಿಗೆಯಿಂದ ಅವರು ವಾಪಸ್ ನರಗುಂದಕ್ಕೆ ಹೋಗೋ ಸಂದರ್ಭದಲ್ಲಿ ಈಗ ಅವ್ರ ಕಾರ್ ಹತ್ತುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನುವಂತಹ ಒಂದು ಪ್ರಾಥಮಿಕ ಮಾಹಿತಿ ಬರುತ್ತೆ. ಈ ಒಂದು ಘಟನೆ ಹಿಂದೆ ಗನ್ಮ್ಯಾನ್ ಅವರ ಅನ್ನುವಂಥದ್ದನ್ನ ಈ ಸದ್ಯದ ಒಂದು ಪ್ರಾಥಮಿಕವಾಗಿ ನಮ್ಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮಗೆ ಗೊತ್ತಾಗುವಂತ ವಿಷಯ. ಆದ್ರೆ ಇದು ತನಿಖೆಯಿಂದನೇ ಪೂರ್ಣಗೊಳ್ಬೇಕಾಗಿದೆ. ಯಾಕಂದ್ರೆ ಗನ್ಮ್ಯಾನ್ ಅವರು ಗನ್ನನ್ನು ಹೊಂದಿದ್ರಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗಿನ್ನು ಈ ಕುರಿತು ನಾವು ಗದಗ SP ಅವರನ್ನು ಸಂಪರ್ಕ ಮಾಡಿದಾಗ ಕೂಡ ಅವ್ರಿಗೂ ಈ ಪೊಲೀಸ್ ಇಲಾಖೆ ಕೂಡ ಇನ್ನು ಖಚಿತವಾದಂತ ಮಾಹಿತಿ ಇಲ್ಲ ಗುರುತಿಸೋದು. ಶಿವಕುಮಾರ್, ಅದೇ ನೀವು ಹೇಳಿದಾಗೆ ಅನಿರೀಕ್ಷಿತವಾಗಿ ನಡೆದಿದ್ಯೋ ಅಥವಾ ಪರ್ಪಸ್ ಆಗಿ ನಡೆದಿದ್ಯೋ ಹೇಳೋದಕ್ಕಾಗಲ್ಲ. ಆದ್ರೆ ಆ ರೀತಿ ಏನಾದರೂ ಒಂದು ಆಗುವಂತ ಸಾಧ್ಯತೆ ಇತ್ತಾ ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ? ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಲ್ಲಿ ಅದನ್ನ ಅಲ್ಲುಗಳೆಯಲು ಸಾಧ್ಯವಿಲ್ಲ ಗುರುಪ್ರಸಾದ್. ಯಾಕಂದ್ರೆ ಸಿ ಪಾಟೀಲ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕನೇ ಈ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಂಡವರು. ಮತ್ತೆ ಈ ಘಟನೆಯನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಇಲ್ಲಿ ಆ ಸಾಧ್ಯತೆ ಇರುತ್ತೆ ಅನ್ನುವಂತಹ ಭಾವನೆಯನ್ನ ಮೆಣಸಿಗೆ ಕೆಲವಾರು ಜನ ಮಾತ್ರ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವರು ಶಾಸಕರು ಮೆಣಸಿಗೆ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಕಾರ್ಯಕರ್ತರಲ್ಲಿ ಗಲಾಟೆ ಆಗಿತ್ತ? ಏನ್ ಗೊಂದಲ ಆಗಿತ್ತಲ್ಲಿ? ಕಾರ್ಯಕರ್ತರ ಮಧ್ಯೆ ಒಂದು ಸಣ್ಣ ಪುಟ್ಟಿನ ಕಾರ್ಯಕ್ರಮದ ನಿರ್ಧಾರದ ವಿಷಯದಲ್ಲಿ ಒಂದು ಹಂತದ ಕಾರ್ಯಕ್ರಮದ ಪೂರ್ವದಲ್ಲೇ ಇವರು ಹೊಳೆಯಾಲೂರಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮನ ಇವರು 9:15 ಮುಗಿಸಿಕೊಂಡು ಮೆಣಸಿಗೆ ಬರೋ ಪೂರ್ವದಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಗೊಂದಲ ಆಗಿತ್ತು. ಈ ಗೊಂದಲವನ್ನ ಮೆಣಸಿಗೆ ಕಾರ್ಯಕರ್ತರು ಸಿ ಪಾಟೀಲ್ರಿಗೆ ದೂರವಾಣಿ ಮೂಲಕನ ತಿಳಿಸಿರ್ತಾರೆ, ಹೀಗಾಗಿದೆ ಸರ್ ಅಲ್ಲಿ ಅಂತ. ಇದನ್ನ ಸಿ ಪಾಟೀಲ್ರು ನಾನು ಅಲ್ಲೇ ಬಂದು ನಾನು ಮಾತಾಡ್ಕೊಂಡು ಸರಿಪಡಿಸ್ಕೋಣ ಅನ್ನುವಂಥದ್ದನ್ನು ಕೂಡ ಕಾರ್ಯಕರ್ತರಿಗೆ ಹೇಳಿ ಸಮಾಧಾನ ಪಡಿಸಿರ್ತಾರೆ ಮತ್ತು ಅಲ್ಲಿ ಕಾರ್ಯಕ್ರಮನೂ ಮಾಡ್ತಾರೆ. ಗುರುಪ್ರಸಾದ್, ಕಾರ್ಯಕ್ರಮ ನಂತರ ಮುಗಿಸ್ಕೊಂಡು ಅವರು ತಮ್ಮ ವಾಹನ ಹತ್ತುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನೋದನ್ನ ಸ್ಥಳೀಯರು ಹೇಳ್ತಾರೆ. ಆದ್ರೆ ಗುಂಡು
ಖಚಿತವಾಗಿ ಈ ಗುಂಡಿನ ಬಗ್ಗೆ ಸ್ಥಳೀಕರು ಯಾರು ಏನು ವಿಷಯನ ಹೇಳ್ತಾ ಇಲ್ಲ ಗುರುಪ್ರಸಾದ್. ಓಕೆ, ಇವತ್ತೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತೆ ಏನೋ ಶಂಕುಸ್ಥಾಪನೆಗಳಿತ್ತು, ಸೊ ಅದನ್ನೆಲ್ಲ ಮಾಡಿದ್ದಾರೆ. ಹೊಳೆಯಾರೂರಿಂದ ಬರಬೇಕಾದ್ರೆ ಮೆಣಸಿಗೆಗೆ, ಸೊ ಮೆಣಸಿಗೆ ಒಂದು ಭೇಟಿ ಪೂರ್ವ ನಿಯೋಜನೆ ಇತ್ತಾ ಅಥವಾ ಸುಮ್ಮನೆ ಅಕಸ್ಮಾತ್ ಆಗಿ ಬಂದಿದ್ದಂತ ಅಲ್ಲಿಗೆ? ಇಲ್ಲ, ಶರಣಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಮೆಣಸಿಗೆಲ್ಲೂ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲೂ ಅವ್ರು ಪಾಲ್ಗೊಳ್ಬೇಕಿತ್ತು. ಈ ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ಗೊಳ್ಳೋಕೆ ಅಲ್ಲಿಂದ ಬಂದ ಸಂದರ್ಭದಲ್ಲಿ ಕಾರ್ಯಕ್ರಮ ಕೂಡ 9:15ಕ್ಕೆ ಅವ್ರು ಹೊಳೆ ಬಿಟ್ಟು ಈ ಕಾರ್ಯಕ್ರಮನೂ ಮಾಡಿದ ಕಾರ್ಯಕ್ರಮ ಕೊನೆಗೊಂಡ ನಂತರ ಈ ಘಟನೆ ನಡೆದಿದೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್. ತಮ್ಮೆಲ್ಲ ಮಾಹಿತಿಗೆ ಶಿವಕುಮಾರ್, ಕನ್ನಡಪ್ರಭ ವರದಿಗಾರರು. ಸೊ ಇಷ್ಟುವರೆಗೂ ಮಾಹಿತಿ ಕೊಟ್ಟರು. ಸಾಕಷ್ಟು ಅಂದರೆ ಅಲ್ಲಿ ಗಲಾಟೆಗಳಾಗಿತ್ತು ಅಂತ ಕೂಡ ಹೇಳಿದ್ರು. ಅಂದರೆ ಕಾರ್ಯಕರ್ತರು ಸಭೆಯಲ್ಲಿ ಏನೋ ಒಂದು ಚಿಕ್ಕ ಒಂದು ಸೂಕ್ಷ್ಮ ವಿಷಯಕ್ಕೆ ಗೊಂದಲ ಆಗಿತ್ತು. ಆದರೆ ಇವತ್ತು ಏನು ಹೊಳೆಹಾಲೂರಿನಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನಂತರ ಮೆಣಸಿಗೆಗೆ ಬಂದರು. ಅಲ್ಲಿ ಒಂದು ಶರಣಬಸವೇಶ್ವರ ಸಭಾಭವನದಲ್ಲಿ ಕಾರ್ಯಕ್ರಮ ಇತ್ತು. ಸೊ ಅದನ್ನು ನಡೆಸುವಂಥ ಸಂದರ್ಭದಲ್ಲಿ ಅಚಾತುರ್ಯದಿಂದ, ಗನ್ಮ್ಯಾನ್ ಅಚಾತುರ್ಯದಿಂದಾಗಿ ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಆದರೆ ಇದು ಅಚಾತುರ್ಯದಿಂದ ನಡೆದಿದೆಯೋ ಅಥವಾ ನಿರೀಕ್ಷಿತವಾಗಿ ನಡೆದಿದೆಯೋ ಅನ್ನೋದು ತನಿಖೆಯಿಂದ ಪೂರ್ವವಾಗಬೇಕು ಅನ್ನೋದಂಥದ್ದು. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಯಾವುದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಸೊ ಹೀಗಾಗಿ ನರಗುಂದ ಶಾಸಕ CC ಪಾಟೀಲ್ ಅವರ ಭುಜಕ್ಕೆ ಗುಂಡೇಟು ತಗಲಿರುವಂಥದ್ದು. ಅಕಸ್ಮಾತಾಗಿ ಗನ್ಮ್ಯಾನ್ ಒಂದು ಟ್ರಿಗ್ಗರನ್ನು ಒತ್ತಿದ್ದಾನೆ, ಹೀಗಾಗಿ ಗುಂಡೇಟು ತಗಲಿದೆ ಅಂತ ಹೇಳಲಾಗ್ತಾಯಿದೆ. ಆದರೆ ರೋಣ ತಾಲೂಕಿನ ಮೆಣಸಿಗೆಯಲ್ಲಿ ನಡೆದಿರುವಂಥ ಘಟನೆ ಯಾವುದೇ ಒಂದು ರೀತಿಗೂ ಅಲ್ಲಗಳೆಯುವಂತಿಲ್ಲ ಅಂತ ಒಂದು ಊಹೆ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.